ಇಷ್ಟು ಸಂತೋಷವಾಗಿ ಡೆಕೋರೇಟ್ ಮಾಡ್ತಿದೀವಿ, ಆದ್ರೆ ಮನ್ಸಲ್ಲಿ ಮಾತ್ರ ತುಂಬಾ ಬೇಜಾರಿದೆ ಶಿವರಾಜು. ಅದೇನ್ ಬಾವ ಹಾಗೆ ಹೇಳ್ತಿದ್ದೀರಾ? ಮತ್ತಿನ್ನೇನ್ ಹೇಳಿ ಶಿವರಾಜು, ಆದ್ಯ ಎಲ್ಲರ ಜೊತೆನೂ ಚೆನ್ನಾಗಿರ್ತಾಳೆ, ಎಲ್ರನ್ನೂ ನಗ್ಸ್ತಾ ಇರ್ತಾಳೆ. ಈ ಬರ್ತಡೇ ಆದ್ಮೇಲೆ ಹೊರಟೋಗ್ತಾಳೆ ಶಿವರಾಜು. ಈ ನೋವನ್ನು ಮಾತ್ರ ನಂಗೆ ತಡ್ಕೊಳಕ್ಕಾಗ್ತಿಲ್ಲ ಶಿವರಾಜು. $1,000 ಇದ್ರೆ ಕೊಡು. ಯಾಕೆ ಕೊಡ್ಬೇಕು ಬಾವ? ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನೀವು ನನ್ನ ಹತ್ರ ಕೇಳ್ದಾಗೆ ನಾನು ಮಾವನ್ನ ಕೇಳ್ತಾ ಇದ್ದೀನಿ. ಮರ್ಯಾದೆ ಹೋಗ್ತಿದೆ ಬಾವ. ಅಲ್ಲ ಕಣು ಶಿವರಾಜು, ನಾನಾದ್ರೂ ಏನು ಕೆಲಸ ಮಾಡದೇ ಇರ್ತೀನಿ, ನನ್ನ ಹತ್ರ ದುಡ್ಡಿರಲ್ಲ. ಹೊಲ ಗದ್ದೆಲ್ಲ ನೀನಲ್ವಾ ನೋಡ್ಕೊಳ್ಳೋದು, ನಿನ್ನ ಹತ್ರ ದುಡ್ಡಿರ್ಬೇಕಲ್ವಾ? ನಾನು ಯಾವುದೇ ಕೆಲಸ ನೋಡ್ಕೊಂಡ್ರು ನನ್ನ ನೋಡ್ಕೊಳ್ಳೋದು ನನ್ನ ಹೆಂಡತಿನೇ ಬಾವ. ಓಹೋ, ಎಲ್ಲ ದರ್ಬಾರ್ ಅವಳ್ದಾಗ ಹೋಗಿದೆ. ಚಿಚಿ ಚಿಚಿ ಚಿಚಿ, ನಮ್ ಜೀವನ ಇಷ್ಟು ಕೆಟ್ಟೋಯ್ತಲ್ಲ ಯಾಕೆ ಶಿವರಾಜು? ಅಷ್ಟಕ್ಕೂ ಈ ಗಂಡು ಜಾತಿ ನಾನು ಕಾಫಿ. ಕಾಫಿನಮ್ಮ? ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು. ನೀವು ತಗೊಳ್ರಿ. ಅಪ್ಪ, ಯಾಕಪ್ಪ ನಂಗೆ ಇಷ್ಟು ಮೋಸ ಮಾಡ್ದೆ? ಏನಾಯ್ತು? ಭಯ ಆಗ್ತಿದೆ ಅಂತ ನಾನು ಬಂದ್ ರಾತ್ರಿ ಪಕ್ಕದಲ್ಲಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ ನೋಡ್ತೀನಿ ಚಾಪೆ ಮೇಲೆ ಮಲ್ಕೊಂಡಿದ್ದೀನಿ. ಅದ ಹೇಗೆ? ಈ ಕಡೆ ಬರ, ತಗೊಳ್ಳೆ. ಎಲ್ಲಿ ಮಲ್ಕೊಂಡ್ರೆ ಏನೋ, ಇವಾಗ ಆ ವಿಷಯ ಎಲ್ಲ ಬೇಕಾ? ಅದ್ ಹಾಗಲ್ಲ ಅಪ್ಪ, ಈ ತರ ತುಂಬಾ ಸತಿ ಆಗಿದೆ. ಇವತ್ತೇನಿದ್ರು ನನ್ನ ಡೌಟ್ ಕ್ಲಾರಿಫೈ ಆಗ್ಬೇಕಷ್ಟೇ. ನಿನಗೆ ನಿದ್ದೆಲ್ಲಿ ನಡೆಯೋ ಅಭ್ಯಾಸ ಇದೆ ಕಣೋ, ಹಾಗೆ ನಡ್ಕೊಂಡು ಹೋಗಿ ಮಲ್ಗಿರ್ತೀಯ ಅಷ್ಟೇ. ಇಲ್ಲ ಇಲ್ಲ, ಯಾವತ್ತೂ ಆಗದೆ ಇರೋದು ಇವತ್ತ ಯಾಕೆ ಹಾಗಾಗ್ಬೇಕು? ಅಮ್ಮ, ನೀನಾದ್ರೂ ಹೇಳಮ್ಮ. ಅಕ್ಕ, ಬಂದೆ. ಯಾರು ಕರೀದೇ ಇದ್ರು ಅಮ್ಮ ಯಾಕಪ್ಪ ಆಗೋಗ್ತಿದ್ದಾರೆ? ಕರೆದ್ರು ಕಣೋ. ಲೇ ಬಿಟ್ಟು, ದಿನ ಕಳ್ದಂಗೆಲ್ಲ ನಿನ್ ಮಾತು ಜಾಸ್ತಿ ಆಗ್ತಿದೆ ಕಣೋ. ಹೋಗ ಆಡ್ಕೋ, ಹೋಗು. ಅಪ್ಪ, ಯಾವ್ದಾದ್ರು ಡೌಟ್ ಇದ್ರೆ ಕೇಳು ಅಂತೀಯ. ಕೇಳ್ತಾ ಇದೀನಿ ತಾನೆ, ಉತ್ತರ ಕೊಡು. ಏನಂತ ಹೇಳು. ಲೇ ಬಿಟ್ಟು, ಕಂದ ಬಿಟ್ಟು. ಮಾವ, ನಿನ್ ಡೌಟ್ನ ನಾನ್ ಕ್ಲಾರಿಫೈ ಮಾಡ್ತೀನಿ ಕಣೋ. ಏನ್ ಬಾವ ಕ್ಲಾರಿಫೈ ಮಾಡೋದು? ಅರೆ, ಹುಡುಗ ಏನೋ ಕ್ವೆಶ್ಚನ್ ಕೇಳ್ತಿದ್ದಾನೆ, ಅದಕ್ಕೆ ಕ್ಲಾರಿಟಿ ಕೊಡ್ಲಿಲ್ಲ ಅಂದ್ರೆ ಹೇಗ್ ಶಿವರಾಜು? ನೋಡಿ ಮಾವ, ಚಿಕ್ಕ ಮಗು ಅಂತಾನು ನೋಡ್ದೆ ಹೊರಗಡೆ ತಳ್ಳಿದ್ರು. ನೀವೇ ಹೇಳಿ, ನಾನೇ ಎದ್ದು ಆಚೆ ಬರೋದಕ್ಕೆ ನನ್ನ ಹತ್ರ ಅಷ್ಟೊಂದು ಶಕ್ತಿ ಏನಾದ್ರೂ ಇದೆಯಾ? ಬೇಜಾರು ಮಾಡ್ಕೋಬೇಡ ಬಿಟ್ಟು, ನಿನ್ ಡೌಟ್ನ ನಾನ್ ಕ್ಲಾರಿಫೈ ಮಾಡ್ತೀನಲ್ವಾ? ಸರಿನಾ? ಇಲ್ಲಿ ನೋಡ್ಬಿಟ್ಟು ಡೈರೆಕ್ಟ್ ಆಗಿ ನಾವಿಬ್ರು ಈಗ ದೊಡ್ಡಪ್ಪನ ಹತ್ರ ಹೋಗ್ಬೇಡ. ನಡಿ ನಡಿ. ಬಾವ, ಬೇಡ ಬಾವ, ದುಡ್ಡುಗೋಸ್ಕರ ಇಂಥ ಕೆಲಸ ಮಾಡ್ತೀರಾ? ಅದ್ ಹಾಗಲ್ಲ ಶಿವರಾಜು, ಅವರು ಊರಿಗೆ ನ್ಯಾಯ ಹೇಳೋ ವ್ಯಕ್ತಿ. ಇಂಥ ಚಿಕ್ಕ ಕ್ವೆಶ್ಚನ್ಗೆ ಉತ್ತರ ಕೊಡೋದಿಲ್ವಾ? ಅಯ್ಯೋ ಬಾವ, ಇದನ್ನ ಇಲ್ಲೇ ಬಿಟ್ಬಿಡಿ ಬಾವ. ಬಿಡೋ ಮಾತೇ ಇಲ್ಲ ಶಿವರಾಜು. ನನ್ ಕೆಲ್ಸ ಆಗ್ಬೇಕು ಅಂದ್ರೆ ಮುಂದಕ್ಕೆ ಹೆಜ್ಜೆ ಇಡ್ಲೇಬೇಕು. ಬಾವನವ್ರೆ, ತಗೊಳ್ಳಿ. ಜೇಬಿಗೆ ಹಾಕ್ಬಿಡು ಶಿವರಾಜು. ಇದು ನನ್ನ ಜೇಬಿಗೆ ಬಿದ್ಮೇಲೆ ಇನ್ ನಾನು ಇಲ್ಲಿರೋ ಮಾತೇ ಇಲ್ಲ. ನನ್ ಕರ್ಮ ಬಾವ. ಮಾವ, ಡೌಟ್ ಕ್ಲಾರಿಫೈ ಮಾಡ್ದೆ ಎಲ್ಲಿಗೆ ಹೋಗ್ತಿದ್ದೀರಾ? ನನ್ ಡೌಟ್ ಕ್ಲಾರಿಫೈ ಆಗೋಯ್ತು ಬಿಟ್ಟು, ಅದಕ್ಕೆ ಹೋಗ್ತಾ ಇದ್ದೀನಿ. ಆದ್ರೂ ನೀನ್ ಮಾತ್ರ ತುಂಬಾ ಹುಷಾರಾಗಿರು. ನಿನ್ ಡೌಟ್ ಕ್ಲಾರಿಫೈ ಆಗೋವರೆಗೂ ಕೇಳ್ತಾನೆ ಇರು. ಮಾವ, ಲೇ ಬಿಟ್ಟು. ಅಪ್ಪ, ನೀನೇನಾದ್ರೂ ಹೇಳು. ಲೇ ಬಿಟ್ಟು, ಸ್ನಾನ ಮಾಡ್ಬೇಕು. ಬಾರೋ ಸ್ನಾನ ಮಾಡಿಸ್ತೀನಿ. ಇಷ್ಟಕ್ಕೂ ನಾನು ನೋಡಿದ್ದು ನಿಜನಾ ಕನಸ ಅಂತ ಗೊತ್ತಾಗ್ತಾ ಇಲ್ಲ. ಏನ್ ನಡೀತಾ ಇದೆ ಇಲ್ಲಿ? ನಿಜಕ್ಕೂ ಅವರಿಬ್ರು ಪ್ರೀತಿಸ್ತಾ ಇದ್ದಾರಾ?
ಸದ್ಯದಲ್ಲೇ ಸೀನು ಮದುವೆ ಬೇರೆ ನಡೆಯೋದ್ರಲ್ಲಿದೆ. ಆದ್ಯ ಸೀನುನ ಈ ದೃಷ್ಟಿಲಿ ನೋಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಯ್ಯೋ, ನನಗೆಲ್ಲ ಅಯೋಮಯವಾಗಿದೆಯಲ್ಲಪ್ಪ. ಆದ್ಯ ಸೀನುಗೋಸ್ಕರ ಮನೆಯಿಂದ ಈ ರೀತಿ ಹೊರಗಡೆ ಹೋಗ್ತಾಳೆ ಅಂದ್ರೆ ಇವರಿಬ್ಬರ ಮಧ್ಯೆ ಪ್ರೀತಿ ಇರೋದು ನಿಜ ಅಂತ ಆಯ್ತು. ಇವರಿಬ್ರು ಒಬ್ಬರನ್ನೊಬ್ರು ತುಂಬಾನೇ ಪ್ರೀತಿಸ್ತಾ ಇದ್ದಾರೆ. ಈ ವಿಷಯನ ನನ್ನ ಹತ್ರ ಯಾಕೆ ಇವರಿಬ್ರು ಹೇಳಿಲ್ಲ? ಈ ವಿಷಯ ಮನೆಯವ್ರಿಗೆಲ್ಲ ಏನಾದ್ರೂ ಗೊತ್ತಾಗ್ಬಿಟ್ರೆ ಇನ್ನೇನೇನ್ ರಾಧ ಅಂತ ನಡೆಯುತ್ತೋ ಏನೋ. ನಡಿಬೇಕಾಗಿರೋ ಸೀನು ಮದ್ವೆ ಕೂಡ ನಿಂತೋಗುತ್ತೆ. ಆದ್ಯನ್ ಮೇಲೆ ಆರೋಪ ಕೂಡ ಬಂದ್ಬಿಡುತ್ತೆ. ಇತ್ತೀಚೆಗಷ್ಟೇ ಇವ್ರಿಗೆ ಆದ್ಯನ್ ಮೇಲೆ ಅಷ್ಟು ಇಷ್ಟು ಪ್ರೀತಿ ಹುಟ್ಟಿದೆ. ಇನ್ನು ಈ ವಿಷಯ ಏನಾದ್ರೂ ಇವ್ರಿಗೆ ಗೊತ್ತಾಗ್ಬಿಟ್ರೆ ಇವ್ರ ಆದ್ಯನ ಖಂಡಿತವಾಗ್ಲೂ ಕ್ಷಮಿಸಲ್ಲ. ಏನ್ ಮಾಡ್ಲಿ? ಅತ್ತಿಗೆ, ಅತ್ತಿಗೆ, ಏನಾಯ್ತು? ಹಾಲು ಉಕ್ಕು ಹೋಗ್ತಿದೆ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಂತದ್ದೇನಾಯ್ತು? ಏನೂ ಇಲ್ಲ ಪದ್ಮ. ಏನೂ ಇಲ್ಲ ಅಂತಿದ್ಯಾ? ಹಾಲು ಉಕ್ಕು ಹೋಗ್ತಾ ಇದ್ರು ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ಅಂತದ್ ಏನಾಯ್ತು ಇವಾಗ ನಿನ್ಗೆ? ಏನೂ ಇಲ್ಲ ಪದ್ಮ. ನಾಳೆ ಆದ್ಯ ಇಲ್ಲಿಂದ ಹೋಗ್ತಾ ಇದ್ದಾಳಲ್ಲ, ಅದನ್ನ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಯಾವಾಗ್ಲೂ ಆದ್ಯ ಆದ್ಯ ಆದ್ಯನೇನಾ? ಇನ್ನೇನು ಯೋಚನೆನೇ ಇಲ್ವಾ ನಿನ್ಗೆ? ಯಾವ ಜನ್ಮದ ಋಣ ತೀರಿಸ್ಬೇಕಿತ್ತೋ ಏನೋ, ಈ ಜನ್ಮದಲ್ಲಿ ಪ್ರತಿ ಕ್ಷಣ ಅವಳ ಬಗ್ಗೆನೇ ಯೋಚಿಸ್ತಿರ್ತೀಯ. ಹಾಗೇನಿಲ್ಲ, ಅವಳು ನನ್ನ ಮಗಳಿದ್ದಾಗಲ್ವಾ, ಇದಕ್ಕಿದ್ದಾಗೆ ಊರಿಗೆ ಹೋಗ್ತಿದ್ದಾಳೆ. ಅದಕ್ಕೆ ಸ್ವಲ್ಪ ನೋವಾಗ್ತಿದೆ ಅಷ್ಟೇ. ನೋವಾಗ್ದೆ ಇನ್ನೇನಾಗತ್ತೆ ಹೇಳು? ಅಣ್ಣ ಬೇಡ ಅಂತ ಬಡ್ಕೊಂಡ್ರು ಅವಳನ್ನ ಕರ್ಕೊಂಡು ಬಂದು ಈ ಮನೇಲಿ ಇಟ್ಕೊಂಡಿದ್ದೆ. ಈಗ ಅದೆಲ್ಲ ಯಾಕೆ ಪದ್ಮ? ಅವಳ ವಿಷಯ ಬಿಡು, ನೀನು ಹೋಗು. ಹೋಗ್ತೀನಿ, ನೋಡ್ಕೋ. ಯಾಕೋ ಏನೋ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಏನಾದ್ರೂ ಒಂದು ಮಾಡಲೇಬೇಕು. ಇವರಿಬ್ಬರ ಮಧ್ಯೆ ಏನ್ ನಡೀತಿದೆ ಅಂತ ತಿಳ್ಕೋಬೇಕು ನಾನು. ಎಷ್ಟೇ ಯೋಚನೆ ಮಾಡಿದ್ರು ಮಮ್ಮನ ಮಾತುಗಳೇ ನೆನಪಾಗ್ತವೆ. ಮಮ್ಮನ ಕೊನೆ ಕೋರಿಕೆನ ನಡೆಸ್ಕೊಡ್ದೆ ಹೋದ್ರೆ ಈ ಲೈಫ್ ವೇಸ್ಟ್. ಒಂದ್ಸಲ ದೊಡ್ಡಮ್ಮನ ಹತ್ರ ಹೇಳಿ ಇಲ್ಲೇ ಇದ್ಬಿಡ್ಬೇಕು. ಹ್ಯಾಪಿ ಬರ್ತ್ಡೇ ಆದ್ಯ. ಏನಿದು, ರಾತ್ರಿ ಊಟ ಮಾಡ್ಲಿಲ್ವಾ? ಇಷ್ಟೊಂದು ಸುಸ್ತಾಗಿದ್ಯಾ? ನಾನು ಹೇಗಿದ್ರೆ ನಿನಗೇನು? ಹೇಗಿದ್ರು ಈ ಮನೆಯಿಂದ ನೀನು ಹೊರಟೋಗ್ತಾ ಇದೆಯಲ್ಲ, ಜೋರಾಗಿ ಕೂಕೊಂಡು ವಿಶ್ ಮಾಡಬೇಕಿತ್ತಾ? ನಿನ್ನ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ನಾನೀ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ನಿನಗೆ ಹೇಳಬೇಕು ಅನ್ನಿಸ್ತಿದೆ ರಾಜಿ. ಆದರೆ ನಿನಗೂ ಸರ್ಪ್ರೈಸ್ ಕೊಡ್ಬೇಕಲ್ವಾ? ಅಕ್ಕ 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 ಅಕ್ಕ, ಹ್ಯಾಪಿ ಬರ್ಡೇ ಅಕ್ಕ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ನೋಡು, ವಿಶಸ್ ಹೇಳಿದ್ರೆ ಇಷ್ಟು ಜೋಶಲ್ಲಿ ಹೇಳಬೇಕು. ಥ್ಯಾಂಕ್ ಯು ಬಿಟ್ಟು. ಅಬ್ಬಾ, ನೀನ್ ಮುತ್ಕೊಟ್ರೆ ಥೇಟ್ ಅಜ್ಜಿನೇ ಮುತ್ಕೊಟ್ಟಂಗಿದೆ ಅಕ್ಕ. ಅಕ್ಕ, ಇವತ್ತು ಸೂಪರ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು. ಮಾಡೋಣ ಬಿಡು. ನೀನು ನಾನು ಮಾತ್ರನೇ ಸಂತೋಷವಾಗಿದ್ರೆ ಸರಿ ಹೋಗುತ್ತಾ? ರಾಜಲಕ್ಷ್ಮಿ ನೋಡು ಎಷ್ಟು ಡಲ್ ಆಗಿದ್ದಾಳೋ. ಇಷ್ಟೊತ್ತು ವಿಶಸ್ನು ಕೂಡ ಏನೋ ಇಷ್ಟ ಇಲ್ವೇನೋ ಅನ್ನೋ ಹಾಗೆ ಹೇಳಿದ್ಲು. ಹೌದಾ ಅಕ್ಕ? ಹಾಗಾದ್ರೆ ಅಕ್ಕನ್ ಕೂಡ ಜೋಶ್ ಬರ್ಬೇಕು ಅಂದ್ರೆ ಅವಳಿಗೂ ಒಂದ್ ಮುತ್ಕೊಡು. ಏನೇ ಆದ್ರೂ ನಿನ್ ಸಿಸ್ಟರೇ ಅಲ್ವಾ? ಇದು ಒಳ್ಳೆ ಐಡಿಯಾ ಕಣೋ. ಆದ್ಯ, ಏನಿದು ಚಿಕ್ಕ ಮಕ್ಳು ಥರ? ಕೋಪ್ತಲ್ ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಿದ್ಯಾ, ಅದಕ್ಕೆ ಮುತ್ತು ಕೊಟ್ಟಿದ್ದು.
ಆ್ಯಂಡ್ ದಿಸ್ ಇಸ್ ಮೈ ಬರ್ತ್ಡೇ ಗಿಫ್ಟ್. ಸಾಕು ಬಿಡು, ಮುತ್ತು ಕೊಟ್ಟಿದ್ದೆಲ್ಲ. ಆಸ್ಟ್ರೇಲಿಯಾಗೆ ಹೋಗಬೇಕು ಅಂತಾನೆ ತಾನೆ? ಇದೇನು ಮಾತ್ಯಾ, ಇನ್ನೂ ರೆಡಿ ಆಗ್ಲಿಲ್ವಾ? ಹೊತ್ತಾಗ್ತಾ ಇದೆ, ಇಬ್ರು ಬೇಗ ರೆಡಿ ಆಗ್ಬಿಡಿ. ದೊಡ್ಡಮ್ಮ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಇವರಿಬ್ರು ಪ್ರೀತಿ ವಿಷಯ ಹೇಳ್ಬೇಕು ಅನ್ಕೊಂಡಿದ್ದಾಳ ಏನು? ದೊಡ್ಡಮ್ಮ, ಅದ್ಯಾ, ಈಗೇನು ಮಾತಾಡೋದು ಬೇಡಮ್ಮ. ನೋಡು, ಇವತ್ತು ನಿನ್ನ ಹುಟ್ಟಿದಬ್ಬ ಅಲ್ವಾ? ನೋಡು, ನಿನಗೆ ಎಣ್ಣೆ ಒತ್ತಿ ಅಭ್ಯಂಜನ ಸ್ನಾನ ಮಾಡಿಸ್ಬೇಕು, ಆಮೇಲೆ ಸಾಂಬ್ರಾಣಿ ಹೊಗೆ ಹಾಕಬೇಕು. ಅದು ಹಾಗಲ್ಲ ದೊಡ್ಡಮ್ಮ, ತುಂಬ ಇಂಪಾರ್ಟೆಂಟ್ ಮ್ಯಾಟರ್. ಈಗ ಬೇಡಮ್ಮ. ನೋಡು, ಹುಟ್ಟಿದಬ್ಬ ಎಲ್ಲ ಮುಗಿದ ಮೇಲೆ ಮಾತಾಡೋಣ. ಹೋಗಿ ನೀನು ರೆಡಿಯಾಗು. ಅದು ದೊಡ್ಡಮ್ಮ, ಬಿಟ್ಟು ಬೇಗ ಹೋಗಿ ರೆಡಿಯಾಗು, ಹೋಗು. ಆಯ್ತು ದೊಡ್ಡಮ್ಮ. ರಾಜಿ, ನೀನು ಅಷ್ಟೇ ಬೇಗ ರೆಡಿಯಾಗು, ಹೋಗು. ನೀನು ಅಷ್ಟೇ ಆದ್ಯಾ, ಬೇಗ ರೆಡಿಯಾಗಿ ಬೇಗ ಬಂದು. ದೊಡ್ಡಮ್ಮ, ಇದೇನ್ ಸಂಧ್ಯಾ ಇದು? ಈ ಮನೇಲಿ ಏನ್ ನಡೀತಾ ಇದೆ ಅನ್ನೋದು ನನಗ್ಯಾಕೋ ಅರ್ಥನೇ ಆಗ್ತಿಲ್ಲ. ಆದ್ಯ ಈ ಮನೆಗೆ ಬಂದಾಗ ನಾನೊಳಗೆ ಒಂದು ಮಾತು ಹೇಳಿದ್ ನಿಜ. ನೋಡದ್ಯಾ, ನೀನ್ ಏನ್ ಮಾಡಿದ್ರು ಪರವಾಗಿಲ್ಲ, ಎಷ್ಟು ಹಠ ಮಾಡಿದ್ರು ಪರವಾಗಿಲ್ಲ, ನಾನ್ ಸಹಿಸ್ಕೋತೀನಿ. ಆದ್ರೆ ನಿಮ್ಮ ಅಮ್ಮನ ಹಾಗೆ ನಿನ್ ಪ್ರೀತಿ ಗೀತಿ ವಿಷಯಕ್ಕೆಲ್ಲ ಹೋಗ್ಬೇಡ ಅಂತ ಹೇಳಿದ್ದೆ. ಆದ್ರೆ ಈಗ ಆದ್ಯ ಮಾಡ್ತಿರೋದನ್ನ ನೋಡ್ತಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಸಂಧ್ಯಾ. ನೀನ್ ನಡ್ಕೊಂಡ್ ಹಾಗೆ ಅವಳು ನಡ್ಕೊಂಡ್ಬಿಟ್ರೆ ನಾನು ಎಲ್ರಿಗೂ ಏನಂತ ಉತ್ತರ ಕೊಡ್ಲಿ? ಒಂದು ವೇಳೆ ಮನೆಯವರೆಲ್ಲ ನನಗೆ ಈ ವಿಷಯ ಗೊತ್ತಿತ್ತ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ಗೊತ್ತಿತ್ತು ಅಂತ ಹೇಳ? ಬೇಡ ಬೇಡ, ನಾನೇನಾದ್ರೂ ಹಾಗೆ ಹೇಳ್ಬಿಟ್ರೆ ಮನೆಯವರೆಲ್ಲ ನನ್ನ ಮೇಲೆ ಆದ್ಯನ ಮೇಲೆ ಕೋಪಿಸ್ಕೋತಾರೆ. ಇವರಿಬ್ರು ಪ್ರೀತಿಸ್ತಾ ಇದ್ದಿದ್ದು ನನ್ನ ಕಣ್ಣಿಗೆ ಬಿತ್ತು, ನಾನು ಬದುಕೊಂಡೆ. ಒಂದ್ ವೇಳೆ ಮನೆಯವರೇನಾದ್ರೂ ಅವರಿಬ್ಬರನ್ನ ಹಾಗೆ ನೋಡ್ಬಿಟ್ಟಿದ್ದಿದ್ರೆ ಮುಗ್ದೇ ಹೋಗ್ತಿತ್ತು. ಅವತ್ತು ನಿನಗೇನು ಅವಮಾನ ಆಯ್ತು, ಇವತ್ತು ಆದ್ಯನ್ಗೂ ಕೂಡ ಅದೇ ಆಗ್ಬಿಡುತ್ತೆ ಕಣೆ. ಅಯ್ಯೋ, ಅವತ್ತು ನೀನು ಮಾಡಿದ್ದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಆದ್ರೆ ಇವತ್ತಿಗೂ ಕೂಡ ಎಲ್ಲರೂ ನಿನ್ ಮೇಲೆ ಆರೋಪ ಮಾಡ್ತಾನೆ ಇದ್ದಾರೆ. ನಾನು ಆದ್ಯನ ಇಲ್ಲಿ ಕರ್ಕೊಂಡು ಬಂದಿದ್ದೇನ? ಇಲ್ಲಿ ಯಾರು ಇಷ್ಟಪಡ್ತಾನೆ ಇಲ್ಲ ಸಂಧ್ಯಾ. ನಾನು ಏನೇ ಮಾಡ್ಲಿ? ಸೀನು ಕೂಡ ನನ್ನ ಹತ್ರ ಈ ಮಾತನ್ನು ಮುಚ್ಚಿಟ್ಬಿಟ್ಟ. ಈ ಪ್ರೀತಿ ಮಾಡ್ತೀನಿ ಅನ್ನೋ ವಿಷಯನ ಹೇಳೋದ್ ಬಿಟ್ಟು ಚಾರು ಜೊತೆ ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ಬಿಟ್ನಲ್ಲ. ಈಗ ಮರ್ಯಾದೆ ಹೋಗುತ್ತೆ. ಅಯ್ಯೋ, ಇಷ್ಟರಲ್ಲಿ ಸೀನು ಮದುವೆ ಕೂಡ ನಡೆಯೋದ್ರಲ್ಲಿದೆ. ನನ್ಗೇನೂ ದಾರಿ ತೋಚ್ತಿಲ್ವಲ್ಲ ಭಗವಂತ. ನಮ್ಮ ಮನೆಯವ್ರಿಗೆ ಈ ಊರಲ್ಲಿ ತುಂಬಾ ಮರ್ಯಾದೆ ಇದೆ. ಹಾಗಿದ್ದಾಗ ಈ ವಿಷಯ ಗೊತ್ತಾಗ್ಬಿಟ್ರೆ ಮುಗ್ದೇ ಹೋಯ್ತು. ನನ್ನ ಗಂಡನ ಮಧ್ಯೆ ಇರೋ ಮೌನ ಇನ್ನೂ ಮುಂದುವರೆದು ಬಿಡುತ್ತೆ. ಈ ಜನ್ಮದಲ್ಲಿ ಅವ್ರು ನನ್ನ ಜೊತೆ ಮಾತಾಡೋಲ್ಲ. ಹಾಗಾಗ್ಬಿಟ್ರೆ ನಾ ಬದುಕಿದೇನ್ ಪ್ರಯೋಜನ? ಇಲ್ಲ, ಈ ವಿಷಯ ಮನೇಲಿ ಯಾವ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು.
ಇದಕ್ಕೇನಾದ್ರೂ ಒಂದು ಉಪಾಯ ನಾನು ಮಾಡಲೇಬೇಕು. ನಾನು ಏನು ಮಾಡಲಿ, ನನಗೇನು ತೋಚ್ತಿಲ್ವೇ? ಅಯ್ಯೋ, ದೊಡ್ಡಮ್ಮ, ಏನ್ ದೊಡ್ಡಮ್ಮ ಆ ಕಣ್ಣೀರು? ಏನಿಲ್ಲಮ್ಮ, ಕಣ್ಣಿಗೇನೋ ಕಸ ಬಿತ್ತು, ತೆಗಿತಿದ್ದೆ ಅಷ್ಟೇ. ಒಳ್ಳೆ ಗಾಜಿನ ಗೊಂಬೆ ತರ ಇದೆಯಾ ಕಣೆ. ಸಾಕ್ಷಾತ್ ನನ್ನ ತಂಗಿ ಸಂಧ್ಯೆ ನೋಡ್ದಾಗೆ ಆಗ್ತಾ ಇದೆ ನನಗೆ. ಈ ಸೀರೆ ನಿನ್ ಮೈಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಮಗು ಹೇಗೆ ಇದ್ರೂ ತಾಯಿಗೆ ಇಷ್ಟ ಆಗುತ್ತಂತಲ್ವಾ? ಬಹುಶಃ ಅದೇನೇನೋ. ಆದರೂ ನಾನು ಸಂತೋಷವಾಗಿರೋದಕ್ಕೆ ಫಸ್ಟ್ ಕಾರಣ ನೀವೇ ಅಲ್ವಾ ದೊಡ್ಡಮ್ಮ? ಇವತ್ತು ನೀನು ಹುಟ್ಟಿದ ಹಬ್ಬ ಅಲ್ವಾ? ದೇವ್ರಿಗೆ ನಮಸ್ಕಾರ ಮಾಡ್ದ ಹಾಗೆ ನಿಮ್ಮಮ್ಮನ ಫೋಟೋಗೂ ನಮಸ್ಕಾರ ಮಾಡು. ಅವಳು ನಮ್ಮ ಅಕ್ಕ ಅಲ್ಲ ಆದ್ಯಾ, ನಮ್ಮಮ್ಮ. ಆದ್ಯ, ಇದೇನಮ್ಮ ಇದು? ನಿಮ್ಮಮ್ಮನ ಫೋಟೋಗೆ ನಮಸ್ಕಾರ ಮಾಡೋದು ಬಿಟ್ಟು ನನ್ನ ಮಮ್ಮಗೆ ನೀವು ಅಮ್ಮ ಅಂತ ನನ್ನ ಮಮ್ಮ ಯಾವಾಗ್ಲೂ ಹೇಳ್ತಿದ್ರು ದೊಡ್ಡಮ್ಮ. ಅದಕ್ಕೆ ನಿಮ್ ಕಾಲನ್ನೇ ಮುಗಿತಾ ಇದ್ದೀನಿ. 100 ಕಾಲ ಸುಖವಾಗಿರ್ಬೇಕು ಅಂತ ನಿಮ್ ಒಳ್ಳೆ ಮನ್ಸಿಂದ ಆಶೀರ್ವಾದ ಮಾಡಿ. ನೀವು ಆಶೀರ್ವಾದ ಮಾಡಿದ್ರೆ ನಾನು ಅನ್ಕೊಂಡಿರೋದು ನಡೆಯುತ್ತೆ. ಅಂದ್ಕೊಂಡಿದ್ ನಡೆಯುತ್ತಾ? ಏನ್ ಅಂದ್ಕೋತಿದ್ದಾಳೆ ಆದ್ಯ? ಆಶೀರ್ವಾದ ಮಾಡಿ ದೊಡ್ಡಮ್ಮ. ನೀನ್ 100 ಕಾಲ ಚೆನ್ನಾಗಿ ಬದುಕ್ಬೇಕಮ್ಮ. ದೊಡ್ಡಮ್ಮ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಅದು ಈಗಲೇ ಏನು ಬೇಡ, ಆಮೇಲೆ ಮಾತಾಡಿದ್ರಾಯ್ತು. ಅದು ಹಾಗಲ್ಲ ದೊಡ್ಡಮ್ಮ, ನಿಮ್ಮ ಹತ್ರ ಮಾತಾಡಿ. ಹುಟ್ಟಿದ ದಿವಸ ನೀನಿನ್ನೂ ರೆಡಿನೇ ಆಗಿಲ್ವಲ್ಲಮ್ಮ. ಬಾ ಇಲ್ಲಿ, ಬಾ ಬಾ, ಕೂತ್ಕೋ ಕೂತ್ಕೋ ಕೂತ್ಕೋ. ಒಂದು ನಿಮಿಷ ಇರು, ಬಂದೆ. ಇದು ನಿಮ್ಮಮ್ಮನ ಚೈನ್. ನಿಮ್ಮಮ್ಮನಿಗೆ ಆವಾಗ ನಾನು ಮಾಡಿಸಿದ ಚೈನ್ ಇದು. ಇದು ಕೂಡ ನಿಮ್ಮಮ್ಮಂದೇ.
ಇದನ್ನು ಕೂಡ ನಾನೇ ಮಾಡಿಸಿದ್ದು. ಚೆನ್ನಾಗಿದೆಯಾ?